ಇನ್ನು ಮುಂಗಾರು ಪ್ರಾರಂಭವಾದ ಹಿನ್ನೆಲೆ ಬೀದರ್ ಜಿಲ್ಲೆಯಲ್ಲಿ ರೈತರು ಬಿತ್ತನೆ ಪ್ರಾರಂಭ ಮಾಡಿದ್ದು ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬಿತ್ತನೆ ಮಾಡಿದ ಬೀಜಗಳು ಮೊಳಕೆ ಒಡೆಯಬೇಕಾದ ಸಮಯದಲ್ಲಿಯೇ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆ ರೈತರು ಆಕಾಶದತ್ತ ಮುಖ ಮಾಡಿ ಕೂತಿದ್ದಾರೆ. ಇನ್ನು ಈ ಹಿನ್ನೆಲೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಬೀದರ್ನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ಅವರು ಬೀದರ್ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮೇ ತಿಂಗಳಲ್ಲಿ 30 ಎಂಎಂನಷ್ಟು ಮಳೆ ಆಗಬೇಕಿತ್ತು. ಆದರೆ 106 ಎಂಎಂನಷ್ಟು ಮಳೆ ಆಗಿದೆ. ಇನ್ನು ಜೂನ್ ತಿಂಗಳಲ್ಲಿ ಇವತ್ತಿನವರೆಗೂ 91.5 ಎಂಎಂ ಮಳೆ ಆಗಬೇಕಾದ ಜಾಗದಲ್ಲಿ 53.3 ಎಂಎಂನಷ್ಟು ಮಳೆಯಾಗಿದೆ. ಈ ತಿಂಗಳಲ್ಲಿ 42% ಮಳೆ ಕೊರತೆ ಈ ತಿಂಗಳಲ್ಲಿ ಇದೆ. ಜೂನ್ ತಿಂಗಳಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಮಳೆಯಾಗದ ಕಾರಣ ಈ ತಿಂಗಳು ಬಿತ್ತನೆ ಮಾಡುವುದು ಸೂಕ್ತ ಅಲ್ಲ. ಇನ್ನು ಬೀದರ್ ಜಿಲ್ಲೆಯಲ್ಲಿ 4,21,000 ಹೆಕ್ಟರ್ ಬಿತ್ತನೆ ಗುರಿ ಇತ್ತು. ಅದರಲ್ಲಿ ಈಗಾಗಲೇ 3,03,500 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಇನ್ನು ಅದರಲ್ಲಿ 2,22,000 ಹೆಕ್ಟರ್ನಲ್ಲಿ ಸೋಯಾ ಬಿತ್ತನೆ ಗುರಿ ಇತ್ತು. ಈಗಾಗಲೇ 1,70,669 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಇನ್ನು 13,000 ಹೆಕ್ಟರ್ನಲ್ಲಿ ತೊಗರಿ ಬಿತ್ತನೆ ಗುರಿ ಇತ್ತು. ಈಗಾಗಲೇ 10,200 ಹೆಕ್ಟರ್ನಲ್ಲಿ ಬಿತ್ತನೆ ಕೂಡ ಆಗಿದೆ. ಇನ್ನು 23,000 ಹೆಕ್ಟರ್ನಲ್ಲಿ ಹೆಸರು ಬೆಳೆಯುವಂತ ಗುರಿ ಇತ್ತು. ಅದರಲ್ಲಿ 16,000 ಹೆಕ್ಟರ್ನಲ್ಲಿ ಈಗಾಗಲೇ ಬಿತ್ತನೆ ಗುರಿ ಆಗಿದೆ. ಇನ್ನು 16,000 ಹೆಕ್ಟರ್ನಲ್ಲಿ ಉದ್ದು ಬೆಳೆಯುವ ಗುರಿ ಇತ್ತು. ಈಗಾಗಲೇ 13,000 ಹೆಕ್ಟರ್ನಲ್ಲಿ ಬಿತ್ತನೆ ಕೂಡ ನಡೆದಿದೆ. ಇನ್ನು ನಮಗೆ ಈ ಸಮಯದಲ್ಲಿ ಮಳೆ ಬೇಕು, ಆದರೆ 3-4 ದಿನಗಳಲ್ಲಿ ಮಳೆ ಬರುವ ಯಾವುದೇ ನಿರೀಕ್ಷೆಗಳು ಇಲ್ಲ. ಇನ್ನು ಕೆಲವು ಕಡೆ ಬಿತ್ತನೆ ನಡೆಯಬೇಕಿರೋದ್ರಿಂದ ನಮ್ಮ RSKಗಳಲ್ಲಿ ಬಿತ್ತನೆ ಬೀಜಗಳನ್ನು ಸ್ಟಾಕ್ ಮಾಡಿ ಇಡಲಾಗಿದೆ. ರೈತರು ಸದ್ಯ ಬಿತ್ತನೆ ಮಾಡುವುದು ಸೂಕ್ತವಲ್ಲ. ಜುಲೈ 15ರವರೆಗೆ ಬಿತ್ತನೆ ಮಾಡಬಹುದಾಗಿರೋದ್ರಿಂದ ಸ್ವಲ್ಪ ಮಳೆಯಾದ ನಂತರ ಬಿತ್ತನೆ ಮಾಡುವುದು ಸೂಕ್ತವಾಗಿದೆ ಅಂತ ರೈತರಿಗೆ ಸಲಹೆಯನ್ನ ನೀಡಿದ್ದಾರೆ. ಬೀದರ್ ಜಿಲ್ಲೆಯ 2025-26 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನಮಗೆ ಇದುವರೆಗೆ ಅಂದರೆ ನಮ್ಮ ಮೇ ತಿಂಗಳಲ್ಲಿ ನಮಗೆ 30 ಎಂಎಂ ಮಳೆ ಆಗಬೇಕಾಗಿತ್ತು. ಅದರಲ್ಲಿ ನಮಗೆ 106 ಎಂಎಂ ಮಳೆ ಆಗಿದೆ. ಅಂದರೆ 253ರಷ್ಟು ಹೆಚ್ಚಿಗೆ ಮಳೆ ಆಗಿದೆ ಶೇಕಡ. ಅದೇ ರೀತಿ ನಾವು ಜೂನ್ ಮಂತಲ್ಲಿ ನೋಡಬೇಕಂದ್ರೆ ಈಗ ಅಟ್ ಪ್ರೆಸೆಂಟ್ ಅಂದರೆ 24ನೇ ತಾರೀಕುವರೆಗೂ ನಮಗೆ 91.5 ಎಂಎಂ ಮಳೆ ಆಗಬೇಕಾಗಿರೋ ಜಾಗದಲ್ಲಿ 53.3 ಎಂಎಂ ಮಳೆ ಆಗಿದೆ. ಅಂದರೆ ನಮ್ಮಲ್ಲಿ ಶೇಕಡ 42ರಷ್ಟು ಮಳೆ ಕೊರತೆ ಇದೆ ಜೂನ್ ತಿಂಗಳಲ್ಲಿ. ಸೊ ಯಾರ್ಯಾರು ಜೂನ್ ಮಂತಲ್ಲಿ ಬಿತ್ತನೆ ಮಾಡಿದ್ದಾರೆ ಅವ್ರ ಕ್ರಾಪ್ ಎಲ್ಲ ಸ್ವಲ್ಪ ಈಗ ಮಳೆ ಇಲ್ಲದೆ ಇರೋದ ಕಾರಣ ಮತ್ತು ಈಗ ಒಂದು 3-4 ದಿನದಲ್ಲಂತೂ ಮಳೆ ಯಾವುದು ಪ್ರಿಡಿಕ್ಷನ್ಸ್ ಇಲ್ಲ KSNDMCಯಿಂದ. ಸೊ ಆದಷ್ಟು ರೈತರು ಬಿತ್ತನೆ ಮಾಡೋದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಇದನ್ನ ಆ್ಯಕ್ಚುಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮಗೆ 4,21,000 ಹೆಕ್ಟೇರ್ ಅಷ್ಟು ಗುರಿ ಇತ್ತು. ಅದರಲ್ಲಿ ನಮಗೆ ಈಗ ಆಲ್ರೆಡಿ 3,03,566 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಶೇಕಡ 71.94 ಅಂದರೆ 72% ಅಷ್ಟು ಈಗ ಆಲ್ರೆಡಿ ಬಿತ್ತನೆ ಕಂಪ್ಲೀಟ್ ಆಗಿದೆ. ಅದರಲ್ಲಿ ನಮ್ಮ ಜಿಲ್ಲೆಯ ಮೇಜರ್ ಬೆಳೆ ಯಾವುದು ಅಂದರೆ ಸೋಯಾಬೀನ್ 2,22,000 ನಾವು ಗುರಿ ಹೊಂದಿದ್ವಿ. ಅದರಲ್ಲಿ ಈಗ ಆಲ್ರೆಡಿ 1,70,000 ಬಿತ್ತನೆ ಆಗಿದೆ. ಆಮೇಲೆ ನಂತರ ತೊಗರಿ ಮತ್ತು ಸೋಯಾಬೀನ್ ಎರಡನ್ನೂ ಅವರು ಇಂಟರ್ ಕ್ರಾಪ್ ಅಂತರ್ ಬೆಳೆಯಾಗಿ ಬೆಳೀತಾರೆ. ಹಾಗೆ ತೊಗರಿ ನಮಗೆ 1,33,000 ಹೆಕ್ಟೇರ್ ಪ್ರದೇಶ ಗುರಿ ಇದ್ದಲ್ಲಿ 1,02,000 ಅಷ್ಟು ಈಗ ಆಲ್ರೆಡಿ ಬಿತ್ತನೆ ಆಗಿದೆ. ಅಂದರೆ 76% ಅಷ್ಟು ಬಿತ್ತನೆ ಆಗಿದೆ. ಅದಲ್ದಿರ ನೆಕ್ಸ್ಟ್ ನಮ್ಮಲ್ಲಿ ಹೆಸರು ಮತ್ತು ಉದ್ದು. ಹೆಸರು 23,000 ಗುರಿ ಇದ್ದಿದ್ರಲ್ಲಿ ಈಗ ಆಲ್ರೆಡಿ 16,800 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮುಗಿದಿದೆ. ಹಾಗೆ ನಾವು ಉದ್ದು ತಗೊಂಡಾಗ 16,000ರಲ್ಲಿ 13,000 ಈಗ ಆಲ್ರೆಡಿ ಬಿತ್ತನೆ ಆಗಿದೆ. ಎಲ್ಲವೂ ಮೊಳಕೆ ಹೊಡೆದು ಒಂದು 15ರಿಂದ 20-25 ದಿನಗಳದ್ದು ಬೆಳೆ ನಮ್ಮಲ್ಲಿ ಇದೆ. ಈಗ ನಮಗೆ ಆ್ಯಕ್ಚುಲಿ ಮಳೆ ಬೇಕು, ಬಟ್ ಇನ್ನು 3-4 ದಿನ ಯಾವುದೇ ಒಂದು ಪ್ರಿಡಿಕ್ಷನ್ಸ್ ಇಲ್ಲ, ಮಳೆ ಬರುತ್ತೆ ಅನ್ನೋ ಒಂದು ಇದು ಹವಾಮಾನ ವರದಿ ಇಲ್ಲ ಸದ್ಯಕ್ಕೆ. ಆಮೇಲೆ ಈಗ ಆಲ್ರೆಡಿ ನಾವು 1,02,000 ಅಷ್ಟು ಬಿತ್ತನೆ ಬೀಜ ಎಸ್ಪೆಷಲಿ ಸೋಯಾಬೀನನ್ನೇ ಆಲ್ರೆಡಿ ನಮ್ಮಲ್ಲಿ ಇಂಡೆಂಟ್ ಕೊಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ಅದನ್ನು ವಿತರಣೆ ಮಾಡಿರ್ತೀವಿ. ನಮ್ಮ ಕೆಲವೊಂದು RSKಗಳಲ್ಲಿ ಈಗ ಇನ್ನೂ 20% ಅಷ್ಟು ಬಿತ್ತನೆ ಆಗಬೇಕಾಗಿರೋದ್ರಿಂದ 1,796 ಕ್ವಿಂಟಾಲಷ್ಟು ಅವೈಲಬಲ್ ಇದೆ ಸೋಯಾಬೀನ್. ಮತ್ತು ಈಗ ಯಾರು ಈಗ ಬಿತ್ತನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಮತ್ತು ಜುಲೈ 15 ತನಕ 2ನೇ ವೀಕ್ವರೆಗೂ ಬಿತ್ತನೆಯನ್ನು ಮಾಡ್ಬೋದಾಗಿದೆ.
ಎಲ್ಲ ಖುಷ್ಕಿ ಪ್ರದೇಶನೇ ಆಗಿರೋದ್ರಿಂದ ಏನು ಮಾಡ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ಇಲ್ಲ ಅಂದರೆ ಯಾರಿಗೆ ನೀರ್ದು ಫೆಸಿಲಿಟಿ ಇದೆ ಅವರು ಸ್ಪ್ರಿಂಕ್ಲರ್ ಯೂಸ್ ಮಾಡ್ಕೊಳ್ಬೋದು, ಅದನ್ನು ಕೊಡ್ಕೋಬೋದು. ಇಲ್ಲಾಂದರೆ ಖುಷ್ಕಿನೇ ಅವಲಂಬನೆ ಮಾಡಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ. ಮತ್ತು ರೀಸೋಯಿಂಗ್ ಅಂದರೆ ಅಂದರೆ ಈ 2ನೇ ವೀಕಲ್ಲಿ ಆವಾಗ ನಾವು ರೀಸೋಯಿಂಗ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಅದರ್ ಕ್ರಾಪ್ ತೊಗರಿಗೆ ಹೋಗ್ಬೋದು. ಪ್ಯೂರ್ ಕ್ರಾಪ್ ತೊಗರಿ ಮಾಡೋದು ಬೆಟರ್.